ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿರಿ. ಅಮಾವಾಸ್ಯೆ ದಿನ ರೀ ಪರ್ಶಿ ಎಲ್ಲ ತೊಳ್ಕೊಂಡಿರಿ, ರಂಗೋಲಿ ಕೂಡ ಹಾಕಿದ್ರಿ. ಟೈಮ್ 7:30 ಆಗಿ 5 ನಿಮಿಷ ಆಗೈತೆ ನೋಡಿರಿ ಟೈಮ್. ಇವರೆಲ್ಲ ಜಳಕ ಮಾಡಿರ್ತಾರೆ. ನಮ್ಮ ಗಿಡ್ಡ ಬಂದಾನ್ರಿ ಇವತ್ತು. ಗಿಡ್ಡ ಹಾಯ್ ಮಾಡು, ಹಾಯ್ ಮಾಡಿ ಗಿಡ್ಡ. ಎಲ್ಲಿ ಹೊಂಟ್ರಿ? ಹಾಂ, ಎಷ್ಟು ಜಲ್ದಿ ಎದ್ದಿರು ನೋಡ್ರಿ. ನಮ್ಮ ಚಿನ್ನು ಬಂದಾನ್ರೆ. ಜಳಕ ಮಾಡಂದ್ರೆ ಆಟನ ಚಾಲು ಆಗಿಬಿಟ್ಟೈತ್ರಿ. ಒಂದು ಮುಂಜಾನೆನ ಗದ್ಲ್ರಿ. ಇವ್ ಬಂದಂದ್ರೆ ಮನೆ ಗಲಾಟೆ. ಏನು ಕೆಲಸ ಮಾಡೋಕ್ಕೂ ಕೊಡಂಗಿಲ್ಲ, ಏನೂ ಇಲ್ಲ ನೋಡ್ರಿ. ರಂಗೋಲಿ ಸಿಂಪಲ್ ಹಾಕಿನ್ರಿ. ಪರ್ಶಿ ಕೂಡ ತೊಳೆದಿದ್ದೀರಿ. ಪೂಜೆ ಮಾಡ್ಬೇಕ್ರಿ. ನೀರು ಕಾಯಕ್ಕೆ ಇಟ್ಟಿನ್ರಿ. ಜಳಕ ಮಾಡಪ್ಪಾತ್ ನಾನು ಆತೇನೆ ಜಳಕ ನೋಡ್ರಿ. ಬ್ಯಾಗ್ ಎಲ್ಲ ಕಡೆ ಬ್ಯಾಗ್ಗಳು ಒಟ್ಟು ಸೋಫಾ ತುಂಬ ಇಟ್ಟಾರೆ. ಅರ್ಬಿ ಒಂದು ಡಿಗ್ ತಂದಾನ್ರಿ, ಅಲ್ಲಿ ಕುರ್ಚೆ ಮ್ಯಾಗಿಟ್ಟಾನ್ರಿ. ಒಟ್ಟು ಅವನ್ನೆಲ್ಲ ತೊಳೆದು ಹಾಕ್ಬೇಕು ನೋಡ್ರಿ. ಮುಂಜಾನೆನ ವಾಲಿಬಾಲ್ ಆಡ್ಕೋತ ನಿಂತ್ಬಿಟ್ಟಾನ್ರಿ. ನಾನು ದೇವ್ರ ಪೂಜೆ ಮಾಡ್ಬೇಕ್ರಿ. ಪೂಜೆ ಮಾಡಿ ನಾಷ್ಟ ನೋಡ್ರಿ. ಪೂಜೆ ನಾ ಮಾಡ್ಬೇಕಂದರೆ ನಮ್ಮ ಸಣ್ಣವ ನಮ್ಮ ಚಿನ್ನು ಮಾಡಾಕತ್ತಾಳ ನೋಡ್ರಿ. ಪೂಜೆ ಹೆಂಗೆ ಮಾಡಾಕತ್ತಾಳೆ, ಗಂಟೆ ಬಾರಿಸೋದ್ರಿ. ನಾವು ದಿನ ಮಾಡ್ತೀರಿ. ಇವತ್ತು ಮನ್ಯಾಗ ಅದನ್ರಿ, ಅವ್ನು ಬಂದಾನು. ಅಲ್ಲಿ ಹನುಮಂತನ ಫೋಟೋಗೆ ಪೂಜೆ ಮಾಡಾಕತ್ತಾನ್ರಿ ನೋಡ್ರಿ. ಹೆಂಗೆ ಪೂಜೆ ಮಾಡ್ತಾನೆ ರೀ. ಟೇಜ್ರಿಗೆ ಮಾಡ್ತೀರಿ ನಾವು. ಟೇಜ್ರಿ ಲಕ್ಷ್ಮಿ ಇರ್ಲೆ ಪೂಜೆ ಮಾಡಾಕತ್ತಂದ್ರೆ ನಾನು ಉಪ್ಪಿಟ್ಟು ಮಾಡಾಕತ್ತೀರಿ. ಉಪ್ಪಿಟ್ಟು ಲೇಟ್ ಆಕೈತೆ ಅಂತ ಪೂಜೆ ಮಾಡಿ ಲೇಟ್ ಆಕೈತೆ ಅಂತ ಹೇಳಿ ಅವ್ರು ಉಪ್ಪಿಟ್ಟು ಮಾಡಾಕಿಟ್ಟಿನ್ರಿ. ಇನ್ನೊಂದು ಸ್ವಲ್ಪ ಕುದಿಬೇಕ್ರಿ ಉಪ್ಪಿಟ್ಟು. ಲೇಟ್ ಆಗ್ತದೆ. ನಾವು ಹಾಸ್ಟೆಲ್ದಾಗ ಇರ್ತಾನಿಲ್ಲ, ಹಿಂಗೆ ನಾಷ್ಟ ಆಗಿರ್ತೈತಿ ರೀ. ನಮ್ದು ತಡ ಆಕೈತ್ರಿ. ಅದಕ್ಕೆ ಮಮ್ಮಿ ಜಲ್ದಿ ಮಾಡಿ ನನಗೆ ಹೊಟ್ಟೆ ಹಸ್ದೈತೆ ಅನ್ನಕತ್ರೆ. ಈ ಕಡೆ ನಾವು ಉಪ್ಪಿಟ್ಟು ರೆಡಿ ಮಾಡಾಕತ್ತ, ನಾನು ಪೂಜೆ ಮಾಡಾಕತ್ತೇನ್ರಿ. ಉಪ್ಪಿಟ್ಟು ರೆಡಿ ಆದ್ಬೇಕು ನಾಷ್ಟ ಹಾಕಿ ಕೊಡ್ತೀನಿ ರೀ ಅವನಿಗೆ. ಬರ್ರಿ ನಾಷ್ಟ ಮಾಡೋ ಮುಂದೆ ಸಿಗ್ತೀವಿ ನೋಡ್ರಿ. ಮತ್ತೆ ನೋಡ್ರಿ ನಾಷ್ಟ ಮಾಡಾಕತ್ತೀವ್ರಿ. ಅವ್ನು ದೊಡ್ಡವಂಗೂ ಹಾಕಿಟ್ಟಿನ್ರಿ. ಇದಕ್ಕೆ ಹೋಗ್ಯಾನ್ರಿ ಅವ ಅಂಗಡಿಗೆ. ಅವ ಶಾವ್ಗೆ ಉಪ್ಪಿಟ್ಟು ಮಾಡಂದಿದ್ರೆ, ಸಣ್ಣವ ರೌದು ಉಪ್ಪಿಟ್ಟು ಮಾಡಿ ಮಮ್ಮಿ ಅಂದ. ಸಕ್ಕರೆ ಹಾಕೊಂಡು ಮ್ಯಾಗ ಹಾಕಿನಪ್ಪ ಅಂದ್ರೆ ಮೇರಿ ತಿನ್ನಕತ್ತ ನೋಡ್ರಿ. ಹೆಂಗಾಗಿತ್ತಪ್ಪ ಉಪ್ಪಿಟ್ಟ? ಸೂಪರ ನೋಡ್ರಿ ಹೆಂಗೆ ಮಾಡ್ತಾನು. ಅವ್ನಿಗೆ ಇಷ್ಟ ಆಗಿದ್ದು ಮಾಡಿಕೊಟ್ರೆ ಅಟ್ಟ ಸೂಪರ್. ಸಕ್ರೆ ಡಬ್ಬಿ ಮುಂದೆ ಇಟ್ಕೊಂಡ್ರಿ ಹಾಕೊಳಕತ್ತಾನ್ರಿ. ಮ್ಯಾಗ ಸಕ್ರೆ ನೀರು ಬಿಟ್ಟಂಗೆ ಆಗಿಬಿಟ್ಟೈತ್ರಿ ಉಪ್ಪಿಟ್ಟಿನಾಗ ಎಲ್ಲ ಕರೆ ರೀ. ನಿಮ್ಮ ಹಾಸ್ಟೆಲಾಗ ಹಿಂಗೆ ಮಾಡ್ತಾರನಪ್ಪ ಉಪ್ಪಿಟ್ಟ? ಇದ್ರೊಳಗೆ ಏನೋ ಖಾರ ಹಾಕನ್ನಕತ್ತಿದ್ರಿ. ಅವ ಹೆಂಗೆ ಟೇಸ್ಟೋ ಏನೋ ರೀ. ಬರ್ರಿ ನಾಷ್ಟ ಮಾಡೋಣ್ರಿ. ಅವಂಗಟ್ಟು ಕೊಟ್ಟು ಕಳಿಸ್ತೀನಿ ರೀ ಅವ್ನ ಕೈಯಾಗ. ನಮ್ಮ ಮನೆಯವರು ಮುದೋಳಕ್ಕೆ ಹೋಗ್ಯಾರಿಂದ. ನೆಸಕ್ನಾಗ 5:30 ಹೋಗ್ಯಾರ ನೋಡ್ರಿ. 5:30 ಹೋಗ್ಯಾರಿ. ಅಲ್ಲಿ ನಮ್ಮ ರಿಲೇಷನ್ದವ್ರೊಬ್ರು ರಾತ್ರಿ ಇದು ಆಗಿ ಡೆತ್ ಆಗ್ಯಾರ ಅವ್ರದ್ದು. ಇವತ್ತೇನೋ ಹಾಕಿಗಾನ ಇಡೋದು ದಿನ ಆತ್ರೆ. ಇವತ್ತು ಅಮಾವಾಸ್ಯೆ ದಿನ ಮುಗಿಸಾತಾರಿ. ಅಮಾವಾಸ್ಯೆ ಮುಗ್ದೈತೆ ಅಂತ ಹೇಳಿ ಅದ್ರ ದಶಿಂದ 5:30 ಹೋಗ್ಯಾರ ನಮ್ಮ ಅತ್ತೆಯವರು. ನನಗೂ ಬಾ ಅಂದರೆ 3 ಮಂದಿನ ಬೈಕ್ ಮ್ಯಾಗ ಇದು ಆಗಂಗಿಲ್ಲ ರೀ, ದೂರ ಭಾಳ ಆಕೈತಿರಲಿ. ಅದಕ್ಕೆ ರೀ ಅವ್ರು ಹೋಗಿ ಬರ್ತಾರಿ. ನಂದು ಅಮಾವಾಸ್ಯೆ ಇವತ್ತು ಬ್ಯಾಳೆ ಹಾಕ್ಲು ಏನು ಮಾಡ್ಲು ಅನ್ನಕತ್ತೀನಿ. ಪಾಪ ಅವ್ರಿಗೊಂದು ಹಂಗೈತಿ. ಉಪ್ಪಿಟ್ಟು ಮಾಡ್ತಿ ಯಾವ್ದಾರೆ ಸುದ್ದಿ ಕೇಳಿದ್ರೆ ತೀರಾ ಮನುಷ್ಯಾಗ ಹಾಳಾದಂಗೆ ಆಗಿಬಿಡ್ತೈತ್ರಿ. ಅದಕ್ಕೆ ನೋಡೋಣ್ರಿ ಏನು ಆಕೈತಿ ಕೇಳ್ತೀನಿ ರೀ. ಜಲ್ದಿ ಬಂದ್ರಂದ್ರೆ ಮಾಡ್ತೀನಿ ರೀ. ಒಂದು ಸ್ವಲ್ಪ ಬ್ಯಾಳೆ ಹಾಕ್ತೀನಿ ರೀ. ದೊಡ್ಡ ಅಮಾವಾಸ್ಯೆ ಮಹಾನೇಮಿ ಅಮಾವಾಸ್ಯೆ ಇದು. ಇವತ್ತು ಗಾಂಧಿ ಜಯಂತಿ ರೀ. 11 ಗಂಟೆಗೆ ಬಂದ್ರಿ ಅವರು. ನಮ್ಮ ಮನೆಯವ್ರ ಮೊದಲದಿಂತ್ರ ರೀ ಬರೋಣ ರೀ. ಏನನಾತ್ರಿ ದೇವ್ರಿಗೇರಿ ಹೋಗಿ ಬರೋ ನಡೀರಿ. ಮತ್ತು ಹೋಗೇ ಇಲ್ಲ ಆತನಾತ್ರಿ. ನಮ್ಮ ಚಿನ್ನೂ ಬಂದಾನೆ, ಎಲ್ಲರೂ ಬಂದಾರತ್ತೆ. ಹೊಂಟಿ ನೋಡ್ರಿ. ಗೆನ್ನೂರು ಹೋಗಿ ಹೊಂಟಿದ್ದೀವಿ. ಗೆನ್ನೂರು ಗುಡಿದಿಂತ್ರ ಬಬ್ಲಾದಿಗೆ ಹೋಗ್ಬೇಕ್ರಿ. ನಮ್ಮ ಅಕ್ಕಾರು ಬಂದಾರತ್ರಿ. ಬಬ್ಲಾದಿಗೆ ನೋಡಕ್ಕೆ ಬಂದಾರೆ ಅವರು ದೇವ್ರಿಗೆ. ಬರ್ರಿ ಹೋಗುನು ನಾವು ಇದಕ್ಕೆ ಹೊಂಟಿ ನೋಡ್ರಿ ಗೆನ್ನೂರಿಗೆ. ಗೆನ್ನೂರು ದೇವ್ರ ಗುಡಿ ಅಂತೂ ಮಸ್ತ್ ಐತ್ರಿ ನೋಡ್ರಿ. ಇದು ದಾರ್ಯಾಗ ರೀ, ನಿಂಗದಳ್ಳಿ ದಾರ್ಯಾಗ ನೋಡ್ರಿ. ಗೆನ್ನೂರು ಒಂದು ಗುಡಿಗೆ ಬಂದೀವಿ ನೋಡ್ರಿ. ಈಗ ಕಾಯಿ ತೊಗೋಬೇಕಂತ ಎಲ್ಲಿ ಕೇಳಾಕತ್ತಿದ್ದೀವಿ ರೀ. ರೇಟ್ ಫಸ್ಟಿಗೆ ಕೇಳಾನ 10 ರೂಪಾಯಿಗೊಂದು 15 ರೂಪಾಯಿಗೊಂದು ತಾರೆ. ಅಲ್ಲಿ ಸಮೀಪ ಹೋಗಿ ಕೇಳಾನ 20 ರೂಪಾಯಿಗೊಂದು ತನ್ನಕತ್ರಿ ಕಾಯಿ. ಅದ ಚೌಕಾಶಿ ಮಾಡಾಕತ್ತಿದ್ರಿ ಕಾಯಿ ಅವ್ರನ್ನ. ಗೆನ್ನೂರು ಒಂದು ಗುಡಿ ನೋಡ್ರಿ. ಗೆನ್ನೂರಮ್ದು ಲಕ್ಷ್ಮೀ ಗುಡಿ ರೀ ಇದು. ತರ್ವಿ ಲಕ್ಕವ್ವ ಇದು ಅಕ್ಕ ತಂಗಿ ಅತ್ ನೋಡ್ರಿ. ತರ್ವಿ ಲಕ್ಕವ್ವ ಇದು ಗೆನ್ನೂರವ ಅಕ್ಕ ತಂಗಿಯರತ್ರಿ. ಅಲ್ಲಿ ಊಟ ಮಾಡಿ ಬಂದು ಕೈ ತೊಗೊಳಕತ್ತಾರೆ ಮಂದಿ. ನೀರು ಕುಡಿಲಾಕ ಚಾವಿಗಳು ಮಾಡ್ಯಾರೆ. ತೆಂಗಿನಕಾಯಿ ತೊಗೊಳೋರು ಈ ಕಡೆ ರೋಡಿಗೆ ಹಚ್ಚಿ ಕೂತಾರೆ. ಬಿಸಿಲಾರ ಸಿಕ್ಕಾಪಟ್ಟೆ ರೀ. ಬಿಸಿಲಾಗ ಕೂತೀರಿ ಪಾಪ. ಛತ್ರಿ ಒಬ್ಬರು ಛತ್ರಿ ಹಿಡ್ಕೊಂಡಾರೆ, ಒಬ್ಬೊಬ್ರು ಛತ್ರಿ ಇಲ್ರಿ. ಇವರಿಬ್ರು ನೋಡ್ರಿ ನನ್ನ ಮಕ್ಕಳು. ನನ್ನ ಮಗ ದೊಡ್ಡವನ ರೊಕ್ಕ ಕೊಡಾಕತ್ತಾನ್ರಿ. ಇವ ಸಣ್ಣವ್ರಿ, ಅವ ದೊಡ್ಡವ ಅಂಗಡಿ ಒಳಗಿನ ತೊಗೊಂಬಂದಿದ್ರಿ. ಅವ ಕಾಯಿಗೆ ರೊಕ್ಕ ತೊಗೊಂಬರ್ಪ ಆತ. ನಾನು ಅವ್ರ ಅಪ್ಪಾರು ಅವನೇ ಹೋಗಿ ಬರ್ಲತ್ತಿರ ತೊಗೊಂಬಂದರೆ ತನ್ನ ಕಿಶ್ಯಾಗ ಅದಾವು ಕೊಡಾಕತ್ತಾನ್ರಿ. ಕಾಯಿನೂ ತೊಗೊಂಡಿವ್ರಿ. ಚಪ್ಪಲ್ ಬಿಡ್ಬೇಕಂತ ಮಾಡಿದೇವ್ರಿ ಅವ್ರ ಹಂತ್ಯಾಕನ. ಮತ್ತು ಕಾಯಿ ಮಾರೋರ ಹಂತ್ಯಾಕನ
ಚಪ್ಪಲ್ ಬಿಟ್ಟು ಹೋಗ್ಬೇಕಂತ ಹೇಳಿ ಒಳಗೆ ಹೊಂಟೀವಿ ನೋಡ್ರಿ ದೇವ್ರ ಗುಡಿಯಾಗ. ಹೆಂಗೈತೆ ನೋಡೋಣ ಬರ್ರಿ ದೇವ್ರ ಗುಡಿ, ನೀವು ನೋಡ್ರಿ. ದೇವಿ ಭಾಳ ಪವರ್ಫುಲ್ ಅದಾರಿ, ಲಕ್ಷ್ಮೀ ರೀ. ಭಾರತ ಹುಣ್ಣಿಮೆ ಆದ 5 ದಿವ್ಸಿಗೆ ಜಾತ್ರೆ ಆಗ್ತೈತ್ರಿ. ಇದು ಮಸ್ತ್ ಇರ್ತೈತ್ರಿ ಜಾತ್ರೆ. ಗೆನ್ನೂರು ಲಕ್ಷ್ಮಿ ಜಾತ್ರೆ ಮಸ್ತ್ ನೋಡ್ರಿ. ಮಹಾಲಕ್ಷ್ಮಿ ಗುಡಿ ಐತ್ರಿ ಇದು, ಮಸ್ತ್ ನೋಡ್ರಿ. ಗೆನ್ನೂರಾಗ ಐತ್ರಿ ಇದು. ದೇವ್ರ ಗೆನ್ನೂರು ಊರು ನೋಡ್ರಿ ಇದು. ಅಲ್ಲಿ ಎರಡು ಕಡೆ ಸೈಡಾಗ ಆನಿಸಿ ಇದು ಎಷ್ಟು ಚಂದ ಮಾಡ್ಯಾರಿ ಮೂರ್ತಿ. ಹುಡುಗರು ಕುಂಡ್ರಾಕತ್ತಾರೆ. ನಾಳೆ ನಮ್ಮ ಹನುಮಂದೇವ್ರ ಗುಡಿ ಮುಂದೂ ಇದೇ ಥರ ಆಗು ಅನ್ನಕತ್ತಾರೆ. ಆನೆ ಮೂರ್ತಿಗಳು ಆಗ್ತಾವ, ಏನು ಮಾಡ್ತಾವ ನೋಡ್ಬೇಕ್ರಿ. ಆಗ್ತಾವ ತಂದಾರೆ. ಒಳಗೆ ಬಂದೀವಿ ನೋಡ್ರಿ. ಪಾಳೆ ರೀ ಸಿಕ್ಕಾಪಟ್ಟೆ ರೀ. ಪಾಳೆ ಹೆಚ್ಚು ಹೋಗೋದಿತ್ರಿ ದೇವ್ರಿಗೆ. ಬಿಸಿಲು ಐತಂದ್ರೆ ರೀ ಅಷ್ಟು ಪಾಳೆ ಹಚ್ಕೊಂಡು ನಿಂದ್ರದಿತ್ರಿ. ಸ್ವಲ್ಪ ನಿಂತೀವ್ರಿ ಪಾಳೆ ಹಚ್ಕೊಂಡು. ಗಂಡು ಮಕ್ಳು ಹೆಣ್ಮಕ್ಳು ಕೂರ್ಸೇ ಐತ್ರಿ ಪಾಳೆ ಹಚ್ಕೊಂಡು ಹೋಗೋದು. ನೀವು ಪಾಳ್ಯಕ್ಕೆ ನಿಂತಾಗನ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡು ನೋಡ್ರಿ ವಿಡಿಯೋ. ನಮ್ಮ ಹುಡುಗರದು ಸೈಡ್ದಾಗ ಹೋಗಿ ಅವ್ರು ನಮಸ್ಕಾರ ಮಾಡಿ ಬರಾಕತ್ತಾರೆ. ದೊಡ್ಡವ್ರಿಗೆ ನಾನು ಸೈಡ್ ಒಳಗೆ ಇದು ಮಾಡಂಗಿಲ್ಲ ರೀ. ಒಟ್ಟು ಲೈನ್ ಪ್ರಕಾರ ಹೋಗೋಣ ಬರೀಪ್ಪ ತನಾನ ರೀ. ಅವ್ರು ಹಿಂದೆ ಅದಾರಿ. ನಾನೇ ಫಸ್ಟ್ ಮುಂದೆ ಹೊಂಟಿದ್ದೆ ನೋಡ್ರಿ. ಲೈನ್ ಹಚ್ಕೊಂಡು ಹಿಂದೆ ನಿಂತಾರೆ ಅವ್ರು ಅಷ್ಟರು. ಇಲ್ಲಿ ದೇವ್ರದ ಗುಡಿಯಾಗ ಏನು ಮಾಡ್ತಾರಂದ್ರೆ ರೀ, ಪಾಳೆ ಕಚ್ಚಿ ಭಾಳ ಶಿಸ್ತೈತ್ರಿ ದೇವ್ರ ಗುಡಿಯಾಗ. ಒಟ್ಟ ಗಲೀಜು ಅನ್ನೋದೇ ಏನೂ ಇಲ್ಲ ನೋಡ್ರಿ. ಭಾಳ ಹಸನ್ರಿ ದೇವ್ರ ಗುಡಿ. ಎಷ್ಟು ಮಸ್ತ್ ಐತ್ರಿ ದೇವಸ್ಥಾನ. ಪ್ರಸಾದ ಕೊಡಾಕತ್ತಾರೆ. ಅವ್ರು ನೈವೇದ್ಯ ತೊಗೊಂಬಂದಿರ್ತಾರಲ್ಲೇ. ಒಬ್ಬೊಬ್ರು ಏನು ಮಾಡ್ತಾರೆ, ಮನೆಗೆ ಒಯ್ಯಾಗ ಪ್ರಸಾದ ಕೊಡ್ರಿ ಅಮ್ಮನ ಗುಡಿ ಅಂದತ್ತಾರೆ. ಪ್ರಸಾದ ಕಟ್ಟಿ ಕೊಡಾಕತ್ತಾರೆ ನೋಡ್ರಿ. ಅವರು ಮಾಡಿದ್ದು ಅದೇ ನೈವೇದ್ಯ ನೋಡ್ರಿ. ಅಮ್ಮ ನೋಡ್ರಿ, ಗೆನ್ನೂರಮ್ಮ ಎಷ್ಟು ಚಂದ ಅದ ನೋಡ್ರಿ. ಮಹಾಲಕ್ಷ್ಮಿ ದರ್ಶನ ಮಾಡ್ಕೊರಿ. ಮಹಾಲಕ್ಷ್ಮಿದು ಕೀರ್ತಿ ಅಂತ ಅಪಾರ ಐತ್ರಿ ಇದು. ದೇನ ಹಳೆ ಊರಾಗ ಐತ್ರಿ ದೇವ್ರ ಗುಡಿ ರೀ. ತಾನೇ ರೀ 6 ತಿಂಗಳು ತಾನೇ ಪೂಜೆ ಮಾಡ್ಕೋತಾತ್ರಿ ಗೆನ್ನೂರಮ್ಮ. ನೀರಾಗ ಹೋಗಿ ಪೂಜೆ ರೀ. ಇನ್ನ ಸೊಂಟ ಮಟ್ಟ ನೀರು ಬಂದರೂ ಹೋಗಿ ಪೂಜೆ ಮಾಡಿ ಬರ್ತಾನಂತ್ರೆ. ಇಲ್ಲಿ ನೋಡ್ರಿ ತೈತ ಕೊಡಾಕತ್ತಾರಿ. ತೈತ ದಾರ ಕೊಡ್ತಾರೆ, ಕರಿ ದಾರ. ಗೆನ್ನೂರ ಒಂದು ಆ ದಾರ ಒಯ್ದು ಮನೆ ಒಳಗೆ ಹುಡುಗರಿಗೆ ಕಾಡಾಟಿತ್ತಂದ್ರೆ ಕಟ್ರ ಹುಡುಗರು ಶಾಂತ ಆಕ್ಕವತ್ರಿ. ಮತ್ತು ಏನೋ ಮಷಿನ್ಗಳಾಯ್ತು ಅದಕ್ಕೆ ಎಲ್ಲದಕ್ಕೂ ತೊಗೊಂಡು ಹೋಗ್ತಾರೆ. 10 ರೂಪಾಯಿ ಕೊಡೋಣ ದಾರ ಕೊಡ್ತೀವಿ ನೋಡ್ರಿ. ಲೈನ್ ಹೆಂಗೆ ಹಚ್ಚಾರಿ ಹೊಳೆ ಬರಾಕತ್ತೀವಿ. ತಳೆಗಿಳದ ಕಾಯಿ ಹೊಡಿಸ್ಬೇಕತ್ತೇಳಿ ನನ್ನ ಮಗ ದೊಡ್ಡವನ್ ತೊಗೊಂಡು ಹೋಗ್ಯಾನ್ರಿ ಕಾಯಿ ಹೊಡಿಲಕ್ಕ. ಕಾಯಿ ಹೊಡ್ಕೊಂಡು ಪ್ರಸಾದ ಐತಿ ಇಲ್ಲಿ ತನ್ನಕತ್ರ ಊಟ ಮಾಡಿ ಹೋಗ್ರಿ ತನ್ನತ್ರೆ. ದರ ಅಮಾಶಿ ಇರತ್ತೈತಿ ಪ್ರಸಾದ. ನಾವರೇ ಭಾಳ ಹೋಗಂಗಿಲ್ಲ ರೀ ಹೊರಗೆ. ಹೋಗಿದ್ದಾಗ ಫಸ್ಟ್ ಹೋಗಿದ್ವಿ ರೀ. ಮೊದಲು ಒಂದು 2-3 ಸಲ ಹೋಗಿದ್ದೀವಿ ರೀ ಬ್ಯಾಸ್ಗ್ಯಾಗ. ಯಾವಾಗಾರ ಹೋಗ್ತೀವಿ ಆ ಕಡೆ ಹೋಗಿದ್ದೀವಿ ಅಂದ್ರೆ ಸಣ್ಣ ಹೊಂಟ ನೋಡ್ರಿ ಮುಂದೆ ನನ್ನ ಮಗ ಸಣ್ಣವ. ಒಟ್ಟು ಇಲ್ಲಿ ಲೈನ್ ಹಚ್ಚೇ ಬಿಟ್ಟಾರಿ ಊಟಕ್ಕೂ ಲೈನ್ ಹಚ್ಚಿ ಹೋಗೋದು. ಭಾಳ ಶಿಸ್ತಿತ್ತು ರೀ ಗುಡಿಯಾಗ. ಅನ್ನ ಸಾರ ಹಾಕೊಂಡು ಹೊಂಟೀನಿ ಮಮ್ಮಿ ಅಂತ ಅನ್ನಕತ್ರಿ ಅವ. ಪಾಯಸ ಹಾಕೋಬೇಕಿಲ್ಲಪ್ಪ ತಂದೆ ಒಲ್ಲ ತಂದು ನೋಡ್ರಿ. ಉಪ್ಪಿನಕಾಯಿ ಪಾಯಸ ಅಂತೂ ಮಸ್ತ್ ಇತ್ತು ರೀ ಅಡಿಗೆ. ಲೈನ್ ಕಚ್ಚಿ ಹಾಕೊಂಡು ಹೋಗೋದ್ರಿ. ಉಪ್ಪಿನಕಾಯಿ ಹಾಕಿರಿ ನೋಡ್ರಿ. ನಾನೇ ತಾಟ್ ಹಿಡ್ದೀನಿ. ಪಾಯಸ ಸ್ವಲ್ಪ ಹಾಕ್ರಿ ಅಂದೆ, ಸ್ವಲ್ಪ ಹಾಕ್ಕೊಂಡು ಬಂದೆ ನೋಡ್ರಿ. ಊಟ ಮಾಡೋಣ ಬರ್ರಿ. ಮಧ್ಯಾಹ್ನದ ನೋಡ್ರಿ ಗೆನ್ನೂರಮ್ಮನ ಗುಡಿಯಾಗ ಆಯ್ತು ಊಟ. ಮುಂಜಾನೆ ನಾಷ್ಟ ಮಾಡಿದ್ದೀವಿ ರೀ, ಉಪ್ಪಿಟ್ಟು ಮಾಡಿದ್ದೆ. ಹೊಳ್ಳಿ ಮಧ್ಯಾಹ್ನದ ಊಟ ಅಲ್ಲೇ ಆಗಿಬಿಡ್ತು ನೋಡ್ರಿ ಇವತ್ತು. ಎಷ್ಟು ಚಂದ ಕೂತು ಊಟ ಮಾಡಾಕತ್ತಿದ್ರಿ. ಎಲ್ಲ ಅಡ್ಗೆ ರೀ ಒಲೆ ಮ್ಯಾಗ ಮಾಡ್ತಾರೆ ನೋಡ್ರಿ. ಗ್ಯಾಸಿನ ಮ್ಯಾಗದು ಏನೂ ಇಲ್ಲ ರೀ. ಎಷ್ಟು ದೊಡ್ಡ ದೊಡ್ಡ ಬಾಂಡೆಗಳು ರೀ, ಬೊಗೋಣಿಗಳು ನೋಡ್ರಿ. ಕಟ್ಗೆ ಒಲೆ ಮ್ಯಾಗ ಮಾಡ್ತಾರೆ. ಸಾಂಬಾರು ಮಾಡ್ಯಾರ ನೋಡ್ರಿ. ಎಷ್ಟು ದೊಡ್ಡ ಬೊಗೋಣಿ ರೀ. ರೈಸ್ ಸಾಂಬಾರು ಎಲ್ಲ ಒಲಿಗೋರು. ಜಾತ್ರೆಯಾಗ ಇರಂಗಿಲ್ಲ ರೀ ಇಲ್ಲಿ ಊಟಕ್ಕೆ. ಜಾತ್ರೆಲಿ ನೋಡ್ರಿ ಪಾಯಸ ಉಪ್ಪಿನಕಾಯಿ ಹಾಕೊಂಬಂದಿಟ್ಟೀನಿ ರೀ. ಊಟ ಮಾಡಿ ಮತ್ತು ಹೊಂಟೀವಿ ನೋಡ್ರಿ ಬಬ್ಲಾದಿಗೆ ಹೊಂಟೀವಿ ಮತ್ತು ದೇವ್ರಿಗೆ. ಮತ್ತು ನಮ್ಮ ಅಕ್ಕಾರು ಅವ್ರು ಇದು ತೊಗೊಂಬಂದಾರೆ ಟಮ್ಟಮಿ ತೊಗೊಂಬಂದಾರೆ. ನಾವು ಗಾಡಿ ಮ್ಯಾಗಿಂದ ಈ ಕಡೆ ಹೊಂಟೀವಿ ರೀ. ನಮಗೆ ಸಮೀಪ ಆಕೈತ್ರಿ, ಅವ್ರಿಗೆ ಒಂದು ಸ್ವಲ್ಪ ದೂರ ಆಗ್ತೈತ್ರಿ. ಯಾವಾಗೂ ಬಂದಿದ್ದಿಲ್ಲತ್ತ ಬರ್ತೀವಿ ನಾವು ಅನ್ನತ್ತಿದ್ರೆ. ನಂದೇ ನೋಡ್ರಿ ಎಷ್ಟು ಚಂದ ಐತ್ರಿ ಹಸಿರು ನೇಚರ್ ಅಂತೂ. ಬಿಸಿಲರಿ ಭಾಳ ಸಿಕ್ಕಾಪಟ್ಟೆ ಬಿಸಿಲು ರೀ. ಬಂದೀವಿ ಬರ್ರಿ ಅನ್ನಕತ್ರಿ. ನಾವು ಹೋಗ್ಬೇಕತ್ತೆ ಜಲ್ದಿ ಹೊಂಟೀವಿ ರೀ. ಭಾಳ ಟ್ರಾಫಿಕ್ ಆದಂಗೆ ಆಗ್ಬಿಟ್ಟಿತ್ತು ರೀ. ಇಷ್ಟು ಜನ ರೀ. ಅಮಾವಾಸ್ಯೆ ಇವತ್ತು, ಅದ್ರಾಗ ಮಹಾನವಮಿ ಅಮಾವಾಸ್ಯೆ ರೀ. ಮಹಾನವಮಿ ಅಮಾವಾಸ್ಯೆ ದಶಿಂದ ಎಲ್ಲರೂ ದೇವ್ರಿಗೆ ದೀಪಕ್ಕೆ ಎಣ್ಣೆ ಹಾಕ್ಬೇಕಂತ ಬಂದೇ ಬರತ್ತಾರೆ. ಟ್ರಾಫಿಕ್ ಭಾಳ ಜಾಮ್ ಬಗನ. ಹಿಂದೆ ಆಟೋದವ್ರದ್ದೊಂದು ಜಗಳ ಹತ್ತಿಬಿಟ್ಟಿದ್ರಿ. ಲೈನ್ದಾಗ ಬಂದು ಅಡ್ಡ ಬಂದಿದ್ದೀನಿ ಅಂತ ಹಿಂಗೆ ಅನ್ನಕತ್ತಿದ್ರೆ ನಿಲ್ಲಿಸ್ಬಿಟ್ರಿ ನಮ್ಮ ಮನೆಯವ್ರು. ಮತ್ತೆ ಅಲ್ಲಿ ಬಾಜು ತಂಡ್ಯಾಗ ಹೋಗಂಗೆ ಹತ್ತಿಗಿತ್ತಿತ್ತು. ನೀವು ಹೆಣ್ಮಕ್ಳು ಹಾಕಿರಿ ಮತ್ತು ಅದ್ರ ದಶಿಂದ ಇಳಿದು ಬರ್ರಿ ಅಂತಂದ್ರಿ. ನಾನು ನನ್ನ ದೊಡ್ಡ ಮಗ ಇಳಿದು ನಡ್ಕೋತ ಹೊಂಟೀವ್ರಿ. ಅವ್ರ ಗಾಡಿ ಮ್ಯಾಗ ಕಾಲು ಹಚ್ಕೋತ ಮತ್ತು ಮುಂದೆ ಹೊಂಟಿದ್ರಿ. ಭಾಳ ಮಂದಿ ರೀ. ಮಂದಿ ಅಂತೂ ಸಿಕ್ಕಾಪಟ್ರಿ. ಅದ್ರಾಗ ಕುಡುಕ್ರು ಒಂದು ಬರ್ತಾರೆ ಇದು ದೇವ್ರಿಗೆ ರೀ. ನೈವೇದ್ಯನ ಅವ್ನಿಗೆ ತೀರ್ಥ ಐತ್ರಿ. ಬಬ್ಲಾದಿ ಸದಾಶಿವ ಅಜ್ಜಾರ್ಗೆ ರೀ ಹೊಂಟೀವಿ ನೋಡ್ರಿ. ಇಬ್ರು ನಡ್ಕೋತ ಬಬ್ಲಾದಿ ಸದಾಶಿವ ಅಜ್ಜಾಗ ರೀ ತೀರ್ಥನ ಐತ್ರಿ. ದೇವ್ರಿಗೆ ಅಂತೇಳಿ ಅವ್ನ ಹೆಸರು ಮಾಡ್ರಿ ತಾವೇ ಕುಡ್ದು ಬರ್ತಾರೆ. ಎಲ್ಲ ನಿಷೇಧಾಗ ರೀ. ಯಾರು ಪ್ರತಿಯೊಬ್ಬರೂ ನಿಷೇಧಾಗ ನೋಡ್ರಿ. ಇದೇನು ಬಿದ್ದೈತೆ ನೋಡ್ರಿ ಎಲ್ಲ ಪೇಪರ್ ಕುಡಿಯೋದು. ಗೆನ್ನೂರು ಒಂದು ಗುಡಿಯಾಗ ಎಷ್ಟು ಇದು ಐತ್ರಿ ಹಸುನ.
ಇಲ್ಲಿ ನೋಡೋಕತ್ರಿ ಬರೀ ಜನ ರೀ. ಎಲ್ಲಿ ಬೇಕಾದಲ್ಲಿ ಕಾಗದ ಚೂರ ತೆಂಗಿನ ಸೊಪ್ಪಿ ಅದು ಇದು ಎಲ್ಲರೂ ಸಿಕ್ಕಾಪಟ್ಟೆ. ಇವು ಸಣ್ಣ ನೋಡ್ರಿ, ನನ್ನ ಮಗ ಗಾಡಿ ಹಚ್ಚಿದಂಗೆ ಅದಾರೆ. ಗಾಡಿ ಹಚ್ಚಿ ಮತ್ತೆ ನಾವು ಹೊಂಟಿದ್ದೀವಿ ನೋಡ್ರಿ ಮುಂದೆ. ನೋಡ್ರಿ ಏನೇ ಹೆಂಗಿರ್ತೈತಿ. ತೆಂಗಿನಕಾಯಿ ಜೊತೆ ರೀ ತೀರ್ಥ ಇಟ್ಟೇ ಬಿಟ್ಟಿರ್ತಾರೆ ಮಾರಾಕ್ರಿ. ಅವ್ರು ತೆಂಗಿನಕಾಯಿ ಅವ್ರಿ ಗೊಂಬಿ ಯಾವತ್ತು ಜಾತ್ರೆ ನೋಡ್ರಿ. ಇಲ್ಲಿ ಜಾತ್ರೆ ಇದ್ದಂಗೆ ಕಂಟಿನ್ಯೂ 12 ತಿಂಗಳು ಜಾತ್ರೆ ಇದ್ದಂಗೆ. ಯಾವಾಗ ಲಾಕ್ಡೌನ್ ಬಿತ್ತು ನೋಡ್ರಿ, ಲಾಕ್ಡೌನ್ ಬಿದ್ದಂದ್ರೆ ಇದು ದೇವ್ರದ ಪರುಕಾಳ ಅಷ್ಟು ಚಂದ ಆಗೈತೆ ನೋಡ್ರಿ. ಇಲ್ಲಿ ತೆಂಗಿನಕಾಯಿ ನೋಡ್ರಿ ಹೆಂಗೆ ತೀರ್ಥ ಇಟ್ಟಾರೆ ಅವರು. ಬಜ್ಜಿ ಅವ್ರದ್ದು ಎಲ್ಲರದು ಈ ವ್ಯಾಪಾರ ಇಲ್ಲ ಅನ್ನಂಗಿಲ್ಲ ನೋಡ್ರಿ. ಬಬ್ಲಾದಿ ಸದಾಶಿವ ಅಜ್ಜಂದಿಂದ್ರಿ ಅಷ್ಟು ಮಂದಿಗೆ ವ್ಯಾಪಾರದ ಇದು ಆಗಿದ್ರೆ ಲಾಕ್ಡೌನ್ದಾಗಂತೂ ರೀ ತೆಂಗಿನಕಾಯಿ ತೊಗೊಂಡು ಹೊಂಟಿ ನೋಡ್ರಿ. ತೀರ್ಥದ ಬಾಟ್ಲಿ ರೀ 60 ರೂಪಾಯಿಗೆ ಒಂದು ರೀ. 40 ರೂಪಾಯಿ ತೆಂಗಿನಕಾಯಿ, 60 ರೂಪಾಯಿ ತೀರ್ಥ ಆತನ. ನಾನು ತೊಗೊಂಡು ಕಾಯಿ ಒಡಿಸ್ಬೇಕಂತ ಒಳಗೆ ಹೊಂಟಿವ್ರಿ. ಲೈನ್ ಇಲ್ಲಿ ಪಾಳ್ಯಕ್ಕೆ ಹಚ್ಚಿಬಿಟ್ಟಿದ್ರಿ. ಇನ್ನೆಲ್ಲಿ ಪಾಳ್ಯಕ್ಕೆ ಈಗ ಹಚ್ಚಿದೀವಿ ಅಂದ್ರೆ ರೀ ಸಂಜೆ 6ಕ್ಕೆ ಬರ್ತೈತೆ ಅನ್ನಕತ್ರಿ ಪಾಳ್ಯ. ಅದ್ರ ಬೇಡತ್ತೆ ಹಿಂದಿನ ಬಾಜು ಒಂದು ದಾರಿ ಐತ್ರಿ, ಹೋಗಿ ಡೈರೆಕ್ಟ್ ಹೋಗಿ ಅಲ್ಲಿ ನಮಸ್ಕಾರ ಮಾಡಿ ಬಂದಿರಿ. ಅವ್ರ ಅಜ್ಜಾರು ಇದಕ್ಕೆ ರೀ ಇದು ಅತ್ತಾರ ಏನೋ ಅವಕ್ಕೆ ಜಗಲಿ ಅತ್ತಾರೋ ಏನೋ ಅತ್ತಾರೆ ಅವಕ್ಕೆ ಜಗಲಿ ಅಲ್ರಿ. ಅವರು ಅಜ್ಜಾರು ಮೂರ್ತಿಗಳು ಅದಾವ್ರಿ ಅಲ್ಲಿ ಗದಿಗೆಗಳು ರೀ. ಆ ಗದಿಗೆಗೆ ತೀರ್ಥ ಹಾಕ್ತಿದ್ರಿ. ಎಲ್ಲ ಭಾಳ ಅದಾವ್ರಿ ಗದಿಗೆ. ಅಲ್ಲೇನು ಹೋಗೋದು ಅಲ್ಲೇಲ್ರಿ. ಇಲ್ಲಿ ಬಬ್ಲಾದಿ ಸದಾಶಿವ್ರದ್ದು ನೋಡ್ರಿ ಮೂರ್ತಿ ಸ್ವಲ್ಪ ಕಾಣೈತಿದ್ರು. ಜನ ರೀ ಏನು ಇದು ಆದಂಗೆ ಆಗಿರಿ. ಬಡ್ಗೆ ತೊಗೊಂಡ್ರಿ ಎಲ್ಲ ಕಡೆ ಸೆಕ್ಯೂರಿಟಿಗಳು ಇರ್ತಾರೆ. ಅವರು ಸರ್ಸುದ್ರಿ ಇವರು ಸಿಕ್ಕಾಪಟ್ಟೆ ರೀ. ಹೊರಗೆ ಬಂದಿವ್ರಿ ನಮ್ಮ ಅಕ್ಕಾರು ನಮ್ಮ ಅಕ್ಕನ ಮಕ್ಳು ರೀ. ಅವ್ರ ಜೊತೆ ಮತ್ತು ಇನ್ನೊಂದು ಇಬ್ಬರು ಬಂದಿದ್ರಿ. ಅವ್ರದ್ದೇ ರೀ ಅದು ಪಾಪು. ನಮ್ಮ ಅಕ್ಕನ ಮಕ್ಕಳು ದೊಡ್ಡವ್ರು ಅದಾರೆ. ಅಲ್ಲಿ ಗದ್ದಲ ಒಂದು ಕಡ್ಯಾಕ ಆಗಿ ಬರ್ದ್ರೆ ರಗಡ್ ಆಯ್ತು ರೀ. ಹೊಂಟಿವಿ ನೋಡ್ರಿ ಟೈಮ್ಯಾಗ. ನಮ್ಮ ಮನೆಯವರು ನನ್ನ ಮಗ ಒಬ್ಬ ಗಾಡಿ ಮೇಲೆ ಹೊಂಟಾರೆ. ದೊಡ್ಡವನು ನಾನು ಈ ಗಾಡ್ಯಾಗ ಕೂತೀವ್ರಿ. ಅವ್ರು ಕ್ರಾಸ್ ಮಠ ಬರ್ತೀನಿ ಅಂದರೆ ಅಲ್ಲಿ ಕ್ರಾಸ್ ಮಠ ಅವ್ರನ್ನ ಆ ಕಡೆ ಮತ್ತು ಅವ್ರ ಊರಿಗೆ ಹೋಗ್ತಾರೆ. ನಮ್ಮ ಊರಿಗೆ ನಾವು ಹೋಗ್ಬೇಕತ್ತೆ. ಹಂಗೆ ಟಮ್ಯಾಗ ಕೂತು ಮಾತಾಡ್ಕೋತ ಒಂದು 3 ಕಿಲೋಮೀಟ್ರ್ ಟಮ್ಯಾಗ ಬಂದೀವಿ ನೋಡ್ರಿ. ಅವರು ಆ ಕಡೆ ಹೋದ್ರಿ ಇಳ್ದ. ಇದು ನೋಡಿರಿ ಬಬ್ಲಾದಿ ದ್ವಾರ ಬಾಗಿಲು ರೀ. ಇದು ಈ ಕಡೆ ಗಲ್ಗಲಿ ಹೋಗ್ತೈತ್ರಿ. ಗಲ್ಗಲಿ ಫ್ಯಾಕ್ಟ್ರಿ ಒಂದು ರೋಡ್ ರೀ. ಒಂದು ಬಿಜಾಪುರ ಹೋಗ್ತೈತ್ರಿ. ಒಂದು ನಮ್ಮೂರ ಕಡೆ ಗೆನ್ನೂರಿಗೆ ಬರ್ತೈತಿ ನೋಡ್ರಿ. ದೇವ್ರ ಗೆನ್ನೂರು ಕಡೆ ಹೋಗೋದು ರೋಡ್ ರೀ. ಈ ಕಡೆ ದೇವ್ರ ಗೆನ್ನೂರು ಕಡೆ ಹೋಗೋದು ನೋಡ್ರಿ. ದ್ವಾರ ಬಾಗಿಲು ಲಕ್ಷ್ಮೀದು ರೀ, ಮಹಾಲಕ್ಷ್ಮೀದು ದ್ವಾರ ರೀ. ಇದೊಂದು ಗಲ್ಗಲಿ ಕಡೆ ಒಂದು ರೋಡ್ ಹೋಗ್ತೈತ್ರಿ. ಈ ಕಡೆ ಗಲ್ಗಲಿ ಫ್ಯಾಕ್ಟ್ರಿ ಹೋಗ್ತೈತ್ರಿ. ಒಂದು ಬಿಜಾಪುರ ರೋಡ್ ರೀ. ಮುಗಿಸ್ಕೊಂಡು ಅವರು ಅವ್ರ ಮನೆ ಊರಿಗೆ ಹೋದರೆ ನಾವು ನಮ್ಮ ಊರಿಗೆ ಬರ್ಬೇಕತ್ತೆ ಹೊಂಟಿವಿ ನೋಡ್ರಿ. ಸದಾಶಿವ ಅಜ್ಜಾರ್ದು ನೋಡಿ ಸುಕ್ಷೇತ್ರ ಬಬ್ಲಾದಿ ನೋಡ್ರಿ. ಬಬ್ಲಾದಿ ಅಜ್ಜಾರ್ದು ಭಾಳ ಐತಿ ನೋಡಿ ಸ್ನೇಹಿತರೆ. ಟೈಮ 7 ಗಂಟೆ ಆಯ್ತು ನೋಡ್ರಿ. ಎಲ್ಲ ಅಲ್ಲಿ ದೇವಸ್ಥಾನ ಎಲ್ಲ ನೋಡಿ ಬಂದೀವ್ರಿ. 4:15 ಅದು ಬಂದೀವ್ರಿ. ಬರಾನ ಆಡ ಬಿಟ್ಟೆ ರೀ. ಆಡ ಬಿಟ್ಟನ್ರಿ. 1-2 ತಾಸು ಆಡ ಮೇಯ್ಸ್ಕೊಂಡ್ಬಂದು ಆಡ ತೊಗೊಂಬಂದು ಕಟ್ಟಬೇಕತ್ತೆ. ಮನೆಗೆ ಬಂದರೆ 6:30 7 ಆಗಕ್ಕೆ ಬಂದಿತ್ತು ನೋಡ್ರಿ. 6:30 7 ಆಗಕ್ಕೆ ಬಂದಿತ್ತು ರೀ. ಟೈಮ್ ಮೊಬೈಲ್ದಾಗ ಟೈಮ್ನ ನೋಡಿಲ್ರಿ. 7:10 ನಿಮಿಷ ಆಗೈತ್ರಿ. ಮಳೆ ನೋಡ್ರಿ ಹೆಂಗೆ ಚಾಲು ಆಗಿಬಿಟ್ಟೈತ್ರಿ. ಮತ್ತು ಸೌಂಡ್ ಗಡ ಸೌಂಡ್ ಬರಾಕತ್ತೈತ್ರಿ. ಫುಲ್ ಮಿಂಚುದು ಗುಡುಗು ಫುಲ್ ಸ್ಟಾರ್ಟ್ ಆಗೈತ್ರಿ. ಮಳೆ ಹೋಗೈತೆ ಅಂದ್ರೆ ಸಂಜೆನ ರೀ. ಇಟ್ಟು ಬಿಸಿಲಿತ್ರಿ ಇವತ್ತು. ಬಿಸಿಲು ರೀ. ಅಭ್ಯಾಸ ಮಾಡಾಕತ್ತಾನ್ರಿ ಇವನು. ಇನ್ನೂ ಅವರಪ್ಪನ ಜೊತೆ ಅಲ್ಲೇ ಇದಾನ್ರಿ ಸಣ್ಣವ. ಕಾಯಿ ಹೊಡ್ಕೊಂಬಂದಿ ನೋಡ್ರಿ. ಅವು ಕಾಯಿ ಹೊಳೋಣ ಅಲ್ಲಿ ಇಟ್ಟಿನ್ರೆ. ಸಾಂಬಾರು ಐತ್ರಿ. ಇನ್ನು ಏನಾರೇ ಮಾಡ್ಬೇಕ್ರಿ ಮತ್ತು ಸಂಜೆಗೆ ಅಂತೇಳಿ ನಾನು ಹತ್ತಿದ್ದೆ ರೀ. ಬಜ್ಜಿ ಮಾಡಿ ಕೊಡೋಣಾಕತ್ತಾರೆ ಅವ್ರು. ಮಧ್ಯಾಹ್ನ ಅವ್ರು ದೊಡ್ಡಮ್ಮ ಬಜ್ಜಿ ಕೊಡಿಸಿದಾರೆ. ಹೋಟೆಲ್ದಾಗ ಅವ್ರಿಗೆ ತಿಂದಂಗೆ ಆಗೋದಿಲ್ಲ ರೀ. ಮನೆ ಒಳಗೆ ಮಾಡಿ ಕೊಟ್ಟಿದ್ದನ ಟೇಸ್ಟ್ ಆದಂಗೆ ಆಕ್ಕವ್ರೆ. ಮತ್ತು ಬಿಸಿ ತಿಂದ್ರನ ತಿಂದಂಗೆ ಹತ್ತಿರ ಅವ್ರಿಗೆ. ಹಾಲು ತೊಗೊಂಬಂದಿಟ್ಟು ಇಟ್ಟಂದ್ರಿ. ಹಾಲು ಕಾಯಿಸಿದ್ದೆ ರೀ. ಮಕ್ಕಿ ತನಿ ನೋಡ್ರಿ
ಮೆಕ್ಕಿ ತನಿ ಐತಿರೋ ನೀವೇನು ಸ್ವೀಟ್ ಕಾಣತ್ತಿರೋ ಏನಂತೀರಿ ಅನ್ನೋದು ನಾವರೆ ಮೆಕ್ಕಿ ತನಿ ಐತಿರಿ. ಮುಂಜಾನೆ ರೀ ಅಪ್ಪ್ಯ ಇದು ತೊಗೊಂಡು ಹೊಂಟಿದ್ರಿ, ಮೇವು ತೊಗೊಂಡು ಹೊಂಟಿದ್ರಿ ದನಗಳಿಗೆ ರೀ. ಮೆಕ್ಕಿ ತನಿ ಅದಾವ್ನ ಕೊಡಪ್ಪ ಒಂದು 2-3 ತಂದೆ ರೀ. ಇಲ್ರಿ ಇದ್ರೊಳಗೆ ಎಳಿವು ಅದಾವ್ರಿ, ಅವು ತಿನ್ನಾಕೆ ಬರೋದಿಲ್ಲ ಅಂದ್ರೆ ಒಂದು 4 ಮುರ್ಕೊಂಡೆ ರೀ. ಆದ್ರೂ ಕಾಳು ಆಗಿದ್ದಿಲ್ಲ ರೀ. ಬರೋ ಮುಂದೆ ತೊಗೊಂಬರ್ತೀನಿ ರೀ ಅಂದ್ರಿ ಕವರ್ನ್ಯಾಗ ಹಾಕ್ಕೊಂಡು 8 ತನಿ ತಂದು ಕೊಟ್ಟಾನ್ರಿ ಅವ ಅಪ್ಪ್ಯ. ಅದು ಸಿಪ್ಪಿ ಸುಲ್ದಿಟ್ಟು ನೋಡ್ರಿ. ಅದ್ರ 3 ತೆನಿ ತೆಗೆದ್ರಿ, ಕಾಳು ಉದುರ್ಸಿ ಇಟ್ಟಂದ್ರೆ ಇನ್ನೂ ಒಂದು 5 ತೆನಿ ಅದಾವ್ರೆ. ನಾಳೆಗೆ ಈಗ ಮತ್ತೆ ಬಜ್ಜಿ ಮಾಡ್ಕೊಳತ್ತಾರ. ಇವತ್ತನ್ನು ಸುಲ್ಕೋತ್ಕೊಂಡಿರ್ಬೇಕಾದ್ರೆ ಉದುರ್ಸ್ಕೋತ ಲೇಟ್ ಆಕೈತಲ್ಲ, ಅದಕ್ಕೆ ಇವತ್ತನ್ನು ಹುರಿತೀನಿ ರೀ, ಬಜ್ಜಿ ಮಾಡ್ತೀವಿ ನೋಡ್ರಿ. ಬಜ್ಜಿ ಮಾಡಿ ಊಟ ಮಾಡಾಗ ಸಿಗ್ತೀವಿ ರೀ. ಮತ್ತೆ ನೋಡಿ ಸ್ನೇಹಿತರೆ, ಎಲ್ಲ ಕೆಲಸ ಐತ್ರಿ. ಊಟ ಮಾಡಾಕತ್ತೀವಿ ನೋಡ್ರಿ. ಬಜ್ಜಿ ಕೂಡ ಮಾಡ್ದೇವ್ರಿ. ರೈಸ್ ಐತ್ರಿ, ನಮ್ಮ ಮುಂಜಾನೆದ ರೈಸ ಸಾಂಬಾರು ರೀ. ಗೊಂಜಾಳ ಕಾಳು ಸುದ್ದಿನ ಅವನು ಹುರಿದೀನಿ ರೀ. ಅರ್ಧ ಮಂದಿದು ಊಟ ಆಗೈತ್ರಿ, ಅರ್ಧ ಮಂದಿ ದಿನ ಊಟ ಇಲ್ರಿ. ಊಟ ಮಾಡೋಣ ಬರ್ರಿ. ಊಟ ಮಾಡಿ ವಿಡಿಯೋ ಲೆಂತ್ ಆಕೈತ್ರಿ. ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ನೋಡ್ರಿ. ಎಲ್ಲರಿಗೂ ಗುಡ್ ನೈಟ್ ನೋಡ್ರಿ. ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆಲ್ಲ ಗುಡ್ ನೈಟ್.